ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೆ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಸಿದ್ಧಾರೂಢರ ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದು ಗುರುಶೋಧನೆಯ ಮಾರ್ಗದಲ್ಲಿ ಇವರು 7 ವರ್ಷದಲ್ಲೇ ಮನೆಯನ್ನು ಬಿಟ್ಟು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ್ನು ಹುಡುಕಲಿಕ್ಕೆ ಗುರುಶೋಧನೆಯ ಮಾರ್ಗದಲ್ಲಿ ಹೊರಡುತ್ತಿದ್ದರು. ದೇಶವನ್ನು ಸಂಚಾರ ಮಾಡುತ್ತಾ ಜ್ಞಾನದ ಉಪದೇಶವನ್ನು ಮಾಡುತ್ತಾ ಇವರಿಗೆ ಅವರ ಗುರುಗಳು ಸಿಕ್ಕಿದರು. ಗುರುಶೋಧನೆ ಮಾಡಿದಾಗ ಗಜದಂಡ ಗುರುಗಳು ಆಶೀರ್ವಾದ ಮಾಡಿ ಸಿದ್ಧಾರೂಢ ಭಾರತಿ ಎಂಬ ನಾಮಕರಣವನ್ನು ಮಾಡಿ, ಮುಂದೆ ನೀನು ಜ್ಞಾನದ ಉಪದೇಶವನ್ನು ಮಾಡುತ್ತಾ ನಿನ್ನ ಕಲ್ಯಾಣದ ಜೊತೆಗೆ ನರಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದ್ರ ಜೊತೆಗೆ ಲೋಕದ ಕಲ್ಯಾಣವನ್ನು ಮಾಡಬೇಕೆಂದು ಆಶೀರ್ವಾದ ಮಾಡಿ ಕಳಿಸಿರ್ತಾರೆ. ಇವರು ಮುಂದೆ ಅದೇ ರೀತಿ ಗುರುವಿನ ಮಾರ್ಗದರ್ಶನ ಗುರುವಾಣಿಯ ಮುಖಾಂತರ ದೇಶವನ್ನು ಸಂಚಾರ ಮಾಡುತ್ತಾ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಬರುತ್ತಾರೆ. ಮಹಾಬಲೇಶ್ವರನಿಗೆ ನೈವೇದ್ಯ ಒಯ್ಯತಕ್ಕಂಥ ಒಬ್ಬ ಬ್ರಾಹ್ಮಣ ಕಥೆಯನ್ನು ನೋಡೋಣ. ಇಲ್ಲಿ ಒಂದು ದಿನ ಗೋಕರ್ಣದಲ್ಲಿ ಒಬ್ಬ ಬ್ರಾಹ್ಮಣನು ಮಹಾಬಲೇಶ್ವರನಿಗಾಗಿ ನೈವೇದ್ಯವನ್ನು ಒಯ್ಯುತ್ತಿದ್ದನು. ಈ ಮೂವರಲ್ಲಿದ್ದ ಮೊದಲ ದಿನ ಸಾಧು 3 ಜನ ಬಂದಿದ್ರಲ್ಲ, ಅಲ್ಲಿ ಜ್ಞಾನೇಶ್ವರಿ ಮೂಲವನ್ನು ಹೇಳ್ತಾ ಇದ್ರು. ಅಲ್ಲಿಗೆ ಸಿದ್ಧಾರೂಢರು ಹೋಗಿ ಊರ್ಧ್ವ ಮೂಲದ ಅರ್ಥವನ್ನು ಕೂಡ ಹೇಳಿ ಬಂದಿದ್ರು. ಅಲ್ಲಿರ್ತಕ್ಕಂಥ 3 ಜನ ಸಾಧುಗಳು ಇಲ್ಲಿ ಒಬ್ಬರು. ಅವರಲ್ಲಿರ್ತಕ್ಕಂಥ ಒಬ್ಬರು ಸಾಧು ಏನು ಮಾಡ್ತಾರಂತಂದ್ರೆ, ಮಹಾಬಲೇಶ್ವರನ ಗೋಕರ್ಣದಲ್ಲಿರ್ತಕ್ಕಂಥ ಮಹಾಬಲೇಶ್ವರನಿಗೆ ನೈವೇದ್ಯವನ್ನು ಒಯ್ಯುತ್ತಿದ್ದರು ಬ್ರಾಹ್ಮಣರು. ಅದಕ್ಕೆ ಬ್ರಾಹ್ಮಣರು ನೈವೇದ್ಯವನ್ನು ಕೊಡಲಿಲ್ಲ ಅಂತಕ್ಕಂಥ ಒಂದು ವಾದ ವಿವಾದಗಳಲ್ಲಿ ನಡೀತಿರ್ತಾವೆ. ಆ 3ರಲ್ಲಿನ ಒಬ್ಬ ಸಾಧು ಅದನ್ನು ನೋಡಿ ನೈವೇದ್ಯವನ್ನು ನನಗೆ ಕೊಡು ಎಂದು ಬೇಡಿದನು. ಅದಕ್ಕೆ ಬ್ರಾಹ್ಮಣ ನೈವೇದ್ಯವನ್ನು ಕೊಡಂಗಿಲ್ಲ. ಆಗ ಸಾಧು ಅವರಿಗೇನಿರ್ತಕ್ಕ ಸಂಕಲ್ಪ ಎಂದರೆ ಮೊದಲು ದೇವರಿಗೆ ನೈವೇದ್ಯ ಮಾಡಿ ನಂತರ ಸಾಧುಗಳಿಗೆ ಕೊಡಬೇಕೆಂದು ಇರ್ತದೆ. ಆದರೆ ನರರೂಪದಲ್ಲಿ ಒಂದು ಹರನ ಆಗಿರ್ತಕ್ಕಂಥ ಸಾಕ್ಷಾತ್ ಜಂಗಮನಾಗಿರ್ತಕ್ಕಂಥದ್ದು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ಬ್ರಾಹ್ಮಣನು ನೈವೇದ್ಯ ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ಸಾಧು ಅದನ್ನು ಕಸಿದುಕೊಂಡು ಹೋದನು. ಆಗ ಅವನು ಚಿರಾಡುತ್ತಾ ಕೂಡಲೇ ಉಳಿದ ಬ್ರಾಹ್ಮಣರು ಬಂದು ಆ ಸಾಧುವನ್ನು ಹೊಡೆಯುತ್ತಾರೆ. ಆಗ ಸಿದ್ಧಾರೂಢರು ಆ ಸಾಧುವನ್ನು ಹೊಡೆಯಬೇಡಿರಿ, ದೇವರು ಎಲ್ಲರಲ್ಲೂ ಇದ್ದಾನೆ, ಸಕಲ ಚರಾಚರ ಜೀವರಾಶಿಯಲ್ಲಿರುವುದು ಆತ್ಮ ಎಂದು, ಆತ್ಮ ಒಂದೇ ಎಂದು, ಎಲ್ಲದರಲ್ಲಿ ಕೂಡ ಭಗವಂತ ಇದ್ದಾನೆಂದು ಸಿದ್ಧಾರೂಢರು ಹೇಳುತ್ತಾ, ಸುಮ್ಮನೆ ವ್ಯರ್ಥವಾಗಿ ಶಿಲಾಮೂರ್ತಿಯಾದ ಮಹಾಬಲೇಶ್ವರನಿಗೆ ನೈವೇದ್ಯವನ್ನು ಕೊಡೋದಕ್ಕಿಂತಲೂ ಈ ಹಸಿದ ಸಾಧುವಿಗೆ ನೈವೇದ್ಯವನ್ನು ಕೊಟ್ಟರೆ ಎಲ್ಲ ಜೀವಿಗಳು ತೃಪ್ತಿ ಹೊಂದವು, ಅದರಿಂದ ಪರಮಾತ್ಮನಾದ ಮಹಾಬಲೇಶ್ವರನು ಕೂಡ ಸಂತೃಪ್ತ ಹೊಂದುವನೆಂದು ನಮ್ಮ ಆರೂಢರು ಹೇಳುತ್ತಾರೆ. ಈ ಮಾತಿಗೆ ಹೋಗೊಟ್ಟು ಎಲ್ಲ ಬ್ರಾಹ್ಮಣರು ಒಮ್ಮತಕ್ಕೆ ಬಂದು ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ಹಸಿದ ಸಾಧುವಿನಿಗೆ ನೈವೇದ್ಯ ಕೊಟ್ಟು ಮನೆಗೆ ಹೋದರು. ಈ ಕಡೆ ಮೂವರು ಎಂದರೆ ಸಿದ್ಧಾರೂಢರು, ಸಾಧು ಮತ್ತು ತಪ್ಪಡೆ ಬಡೆಯವನು, ಈ 3 ಕೂಡಿಕೊಂಡು ಆ ಎಲ್ಲ ನೈವೇದ್ಯವನ್ನು ಸಂತೋಷದಿಂದ ಊಟ ಮಾಡಿದರು. ಮುಂದೆ ಗ್ರಹಣದ ಅರಿಕೆಯನ್ನು ಮಾಡಿದ್ದು. ಅಲ್ಲಿಂದ ಸಿದ್ಧಾರೂಢರು ಭಾರತ ದೇಶದಲ್ಲಿ ಸಂಚರಿಸುತ್ತಾ ಕಾಶ್ಮೀರಕ್ಕೆ ಹೋದರು. ಅಲ್ಲಿ ಕೆಲವು ಬ್ರಾಹ್ಮಣರ ಪಂಡಿತರಿದ್ದರು. ಅವರು ಜ್ಯೋತಿಷ್ಯ ಹಾಗೂ ಖಗೋಳಶಾಸ್ತ್ರಗಳ ಬಗ್ಗೆ ಚರ್ಚೆಯನ್ನು ನಡೆಸುತ್ತಿದ್ದರು. ಅವರು ಎಷ್ಟು ಚರ್ಚಿಸಿದರೂ ಒಂದು ತತ್ವಕ್ಕೆ ಬಂದಿರಲಿಲ್ಲ. ಕಾರಣ, ಶ್ರೀ ಸಿದ್ಧಾರೂಢರು ಅವರೆಲ್ಲರಿಗೂ ಜ್ಯೋತಿಷ್ಯ ಹಾಗೂ ಖಗೋಳಶಾಸ್ತ್ರದ ಬಗ್ಗೆ ತಿಳಿಸುತ್ತಾ ಗ್ರಹಣಗಳನ್ನು ಹೇಗಾಗುತ್ತವೆ ಎಂಬುದನ್ನು ಸರಳವಾಗಿ ಬೋಧಿಸಿದರು. ಅವರು ಸಿದ್ಧಾರೂಢರ ಬೋಧನೆಗೆ ಮರಳಾಗಿ ಅವರಿಗೆ ಈ ಅಭ್ಯಂಗನ ಸ್ನಾನ ಮಾಡಿಸಿ ಅಷ್ಟು ಉಪಚಾರಗಳಿಂದ ಪೂಜಿಸಿ ಮೃಷ್ಟಾನ ಭೋಜನವನ್ನು ಉಣ್ಣಬಡಿಸುತ್ತಾರೆ. ಸಿದ್ಧಾರೂಢರು ಗ್ರಹಣ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಸವಿಸ್ತಾರವಾಗಿ ಜನರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಹೇಳುತ್ತಾರೆ. ಮುಂದೆ ಇವರು ವೈದ್ಯನಿಗೆ ವೈದ್ಯಕೀಯ ಬಗ್ಗೆ ತಿಳಿಸುತ್ತಾರೆ. ನಂತರ ಶ್ರೀ ಸಿದ್ಧಾರೂಢರು ಪಂಜಾಬಕ್ಕೆ ಬಂದರು. ಅಲ್ಲಿ ಚರಕಮುನಿ ಸಾಂಪ್ರದಾಯಿಕ ವೈದ್ಯನು ಕಂಡನು. ಅವನೊಡನೆ ವೈದ್ಯಶಾಸ್ತ್ರದ ಬಗ್ಗೆ ಮಾತನಾಡಿದರು. ವೈದ್ಯನು ಇದರಿಂದ ಆಯುರ್ವೇದದಲ್ಲಿ ರೋಗಿಗಳಿಗೆ ಲಕ್ಷಣ ಹಾಗೂ ರೋಗ ನಿವಾರಣೆಗಳನ್ನು ತಿಳಿಸಿಕೊಡಬೇಕೆಂದು ಹೇಳಿಕೊಂಡನು. ಆಗ ಶ್ರೀ ಸಿದ್ಧಾರೂಢರು ಅವರಿಗೆ ಚರಕವಿದ್ಯೆಯ ಅನುಭವಗಳನ್ನು ಹೇಳುತ್ತಿದ್ದರು. ಏನೆಂದರೆ, ವೈದ್ಯನಾದವನು ಮೊದಲು ದೇಹ ರಚನೆಯನ್ನು ತಿಳಿದಿರಬೇಕು, 2ನೇದಾಗಿ ನಾಡಿ ಜ್ಞಾನವನ್ನು ಮಾಡಿಕೊಂಡಿರಬೇಕು, 3ನೇದಾಗಿ ತ್ರಿದೋಷಗಳನ್ನು ಲಕ್ಷಣವನ್ನು ತಿಳಿದುಕೊಂಡಿರಬೇಕು, 4ನೇದಾಗಿ ರೋಗದ ಲಕ್ಷಣವನ್ನು ತಿಳಿದುಕೊಂಡಿರಬೇಕು, 5ನೇದಾಗಿ ರೋಗದ ಪರಿಹಾರವಾಗುವ ಸಾಧನೆಗಳನ್ನು ತಿಳಿದುಕೊಂಡಿರಬೇಕು, 6ನೇದಾಗಿ ಚಿಕಿತ್ಸೆಗಳನ್ನು ಮಾಡುವ ವಿಧಾನಗಳನ್ನು ತಿಳಿದುಕೊಂಡಿರಬೇಕು ಸರಿಯಾದ ರೀತಿಯಲ್ಲಿ. ಅದಕ್ಕಾಗಿ ಎಲ್ಲ ಲಕ್ಷಣಗಳನ್ನು ಹಾಗೂ ರೋಗ ಪರಿಹಾರ ಉಪಯೋಗವನ್ನು ಶ್ರೀ ಸಿದ್ಧಾರೂಢರು ಪಂಜಾಬದ ವೈದ್ಯನಿಗೆ ವಿವರವಾಗಿ ತಿಳಿಸಿದರು. ರೋಗ ಬಂದ ಮೇಲೆ ರೋಗವನ್ನು ಪರಿಹಾರ ಮಾಡೋದಕ್ಕಿಂತ ರೋಗ ಬರುವುದಕ್ಕಿಂತ ಮೊದಲೇ ಈ ಪ್ರಿಕಾಷನ್ನ ತಗೊಂಡು
ರೋಗ ಬರದಂತೆ ನೋಡಿಕೊಳ್ಳೋದು ಬಹಳ ಉತ್ತಮ. ರೋಗದ ಪರೀಕ್ಷೆ, ವಾತ, ಪಿತ್ತ, ಕಫ ಈ ಬಗ್ಗೆ ನಮ್ಮ ದೇಹ ರಚನೆಯ ಬಗ್ಗೆ ಆ ಒಬ್ಬ ವೈದ್ಯನಿಗೆ ಗೊತ್ತಿರಬೇಕು. ಶ್ರೀ ಸಿದ್ಧಾರೂಢರು ಆ ವೈದ್ಯನಿಗೆ ವಿವರವಾಗಿ ತಿಳಿಸ್ತಾರೆ. ರೋಗ ಹುಟ್ಟುವ ಲಕ್ಷಣಗಳನ್ನು ತಿಳಿಸಿದರು. ರೋಗ ಪರಿಹಾರಕ್ಕೆ ಉಪಾಯಗಳನ್ನು ಸೂಚಿಸುತ್ತಾರೆ. ಔಷಧ ಕೊಡುವ ಕ್ರಮಗಳನ್ನು ವಿಧಿಕರಿಸಿದ್ದರು. ಇದರಿಂದ ವೈದ್ಯನೋ ಶ್ರೀ ಸಿದ್ಧಾರೂಢರಿಂದ ವೈದ್ಯಕೀಯ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಆನಂದವನ್ನು ಹೊಂದುತ್ತಾ ಭಕ್ತಿ ಭಾವದಿಂದ ಅವರಿಗೆ ಸಾಷ್ಟಾಂಗವೆರಗುತ್ತಾ ವೈದ್ಯ ಲೋಕದಲ್ಲಿ ಅವನ ಪರಿಣತಿ ಹೊಂದಿ ತನ್ನ ವೃತ್ತಿ ಜೀವನವನ್ನು ಮುಂದೆ ಬರೆಸುತ್ತಾನೆ. ಮುಂದೆ ಹೋಗುತ್ತಾ ಶ್ರೀ ಸಿದ್ಧಾರೂಢರ ಪೂಜಾರಿಗೆ ಉಪದೇಶವನ್ನು ಮಾಡುತ್ತಾರೆ. ಶ್ರೀ ಸಿದ್ಧಾರೂಢರು ಅಲ್ಲಲ್ಲಿ ಸಂಚರಿಸುತ್ತಾ ಜನರಿಗೆ ಜ್ಞಾನದ ಉಪದೇಶವನ್ನು ಮಾಡುತ್ತಾ ದಕ್ಷಿಣ ದೇಶದಲ್ಲಿರುವ ಆನೆಗುಂದಿಗೆ ಬಂದರು. ಅಲ್ಲಿ ಒಂದು ಸುಂದರವಾದ ದೇವಾಲಯ. ಆ ಗುಡಿಯ ಪೂಜೆಯನ್ನು ಬ್ರಾಹ್ಮಣರು ಮಾಡುತ್ತಿದ್ದರು. ಶ್ರೀ ಸಿದ್ಧಾರೂಢರು ಗುಡಿಯ ಒಳಗೆ ಹೋಗಿ ಈಶ್ವರ ದೇವರ ದರ್ಶನವನ್ನು ಪಡೆಯಲು ಹೋದರು. ಬಾಗಿಲಲ್ಲಿ ನಿಂತಿರುವ ಪೂಜಾರಿಯು ಶ್ರೀ ಸಿದ್ಧಾರೂಢರನ್ನು ಕುರಿತು, ಇಲೋ ಹುಡುಗ, ನೀನು ಯಾರು? ಶೂದ್ರನಿರುವನು, ಹೊಲೆಯನಿರುವನೋ, ಮುಸಲ್ಮಾನಿರುವನೋ, ಮರಾಠನಿರುವನೋ, ಕ್ರಿಶ್ಚಿಯನಿರುವನೋ, ಪಾಶ್ಚಿಯನ್ ಕುಲದವನೋ ಅಥವಾ ಸಿಖ್ ಕುಲದವನೋ, ಯಾವನಿರುವನೋ ಹೇಳದೆ ಕೇಳದೆ ಈಶ್ವರನ ದೇವರ ಗುಡಿಯೊಳಗೆ ಹೋಗುವೆಯಲ್ಲ? ಮಡಿ ಹುಡಿ, ನಿನಗೇನಾದರೂ ಗೊತ್ತಿದೆಯೋ? ಪೂಜೆ ನಡೆದ ಸಮಯದಲ್ಲಿ ಗುಡಿಯ ಒಳಗೆ ಹೋಗುವೆಯಾ? ಮಡಿವಂತನಿದೆಯಾ? ಮೈಲಿಗೆವಂತನಾಗಿ ಗುಡಿಯೊಳಗೆ ಹೋಗುವೆಯಾ? ಛೀ, ಹೀನ ಕುಲದವನೇ, ನಡಿ ಹೊರಗೆ ಎಂದು ಸಿದ್ಧಾರೂಢರನ್ನು ಪೂಜಾರಿ ಬೆದರಿಸಿ ಗುಡಿಯಿಂದ ಹೊರಗೆ ಹಾಕುತ್ತಾರೆ. ಆಗ ಶ್ರೀ ಸಿದ್ಧಾರೂಢರು ಪೂಜಾರಿಯನ್ನು ಕುರಿತು, ಇಲ್ಲೇ ಬ್ರಾಹ್ಮಣ ಪೂಜಾರಿ, ಹೀನ ಶರೀರಕ್ಕೆ ಕಾರಣ ಯಾವ ಶರೀರ ಎಂಬುದನ್ನು ನನಗೆ ಹೇಳು. ಸ್ಥೂಲ ಶರೀರವೋ ಅಥವಾ ಸೂಕ್ಷ್ಮ ಶರೀರವೋ ಅಥವಾ ಆತ್ಮವೋ ಇವುಗಳಲ್ಲಿ ಯಾವುದಕ್ಕೆ ಹೀನ ಅನ್ನುವಿ ಎಂದು ಕೇಳಿದರು. ಆದರೆ ಅವನಿಗೆ ಇಂಥ ಒಂದು ಗಹನವಾದ ವಿಚಾರ ಪೂಜಾರಿಗೆ ಗೊತ್ತೇ ಇಲ್ಲ. ಪ್ರತ್ಯಕ್ಷವಾಗಿ ಕಾಣುವ ಈ ಸ್ಥೂಲ ಶರೀರಕ್ಕೆ ಹೀನ ಕುಲದವನು ಎನ್ನುವರು ಎಂದು ಪೂಜಾರಿ ಹೇಳಿದನು. ಇಲ್ಲಿ ಬ್ರಾಹ್ಮಣನೇ, ಎಲ್ಲರ ಈ ಸ್ಥೂಲ ಶರೀರಗಳು ಹೀನ ಸ್ಥಾನದಲ್ಲಿಯೇ ಜನಿಸುವವು. ಎಲ್ಲರೂ ಒಂದೇ ಸ್ಥಾನದಿಂದ ಹುಟ್ಟಿ ಬಂದಿರುವರು. ಎಲ್ಲರೂ ಹೀನವಾದ ಮೊಲೆಯ ರಸದಿಂದ ಬೆಳೆಯುವವರು. ಎಲ್ಲರೂ ಬಾಲ್ಯಾವಸ್ಥೆಯಲ್ಲಿ ಬರುವರು. ಎಲ್ಲರೂ ಯೌವನಾವಸ್ಥೆಯಲ್ಲಿ ಬರುವರು. ಎಲ್ಲರೂ ಸ್ವಲ್ಪ ಕಾಲ ಕಾಮವನ್ನು ಅನುಭೋಗಿಸುವರು. ಎಲ್ಲರೂ ಕೆಲವು ದಿವಸ ಹಣವಿಲ್ಲದಿರುವರು. ಎಲ್ಲರೂ ಕೆಲವು ದಿವಸ ಹಣವುಳ್ಳವರಾಗುವರು. ಎಲ್ಲರೂ ಕೆಲವು ದಿವಸ ಸುಖ ಪಡುವರು. ಕೆಲವರು ದುಃಖ ಪಡುವರು ಇನ್ನೂ ಕೆಲವು ದಿನಗಳು. ಎಲ್ಲರೂ ಮುಪ್ಪಿನಿಂದ ಸೊರಗಿ ಸುಕ್ಕು ಹಿಡಿದ ಶರೀರವುಳ್ಳವರಾಗುವರು. ಕೊನೆಗೆ ಎಲ್ಲರೂ ಯಮಪುರಿಗೆ ಹೋಗುವರು. ಇವುಗಳ ನಡುವೆ ಹೀನರು, ಹುಚ್ಚರು ಎಂಬುವರ ಎಲ್ಲಿಂದ ಬರುವರು? ಕ್ಷಣಂ ಬಾಲೋ ಭೂತ್ವ ಕ್ಷಣಮಪಿ ಯಮ ಕಾಮರಸಿಕ ಕ್ಷಣಂ ವಿತ್ಯ ಹಿರಣ ಕ್ಷಣಮಪಿ ಚ ಸಂಪೂರ್ಣ ವಿಭವ ಜೀರ್ಣರಂಘೆ ನರ್ಠ ಇವ ವಲಿನ ಮಂಡಿತತಂ ನರಃ ಸಂಸಾರಾಂತೆ ವಿಶತಿ ಯಮಧಾನಿಯ ಯನಿಕಂ ವೈರಾಗ್ಯ ಶತಕಂ. ಹೀಗೆ ಎಲ್ಲರೂ ಹುಟ್ಟುವರು ಒಂದೇ, ಬೆಳೆಯುವರು ಒಂದೇ, ಸಾಯುವುದು ಒಂದೇ ಎಂದ ಮೇಲೆ ಹೀನತ್ವ ಎಲ್ಲಿಂದ ಬಂದಿತು? ಉಚ್ಚತ್ವ ಎಲ್ಲಿಂದ ಬಂದಿತು? ಹೀಗಿರುವಾಗ ಹೀನರು ಯಾರು? ಪೂಜಾರಿ, ನೀನೇ ಹೇಳು. ಆದರೂ ಇನ್ನೂ ಕೇಳಿ. ಎಲ್ಲರಿಗೆ ನಿದ್ದೆ ಉಂಟು, ಎಲ್ಲರಿಗೆ ಹಸಿವು ಉಂಟು, ಎಲ್ಲರಿಗೂ ದುಃಖ ಉಂಟು. ಇವೆಲ್ಲವೂ ಎಲ್ಲರಲ್ಲಿಯೂ ಒಂದೇ ಬಗೆಯಾಗಿರುವವು. ಹೀಗಿರುವಾಗ ಇದರಲ್ಲಿ ಹೀನರು ಯಾರು? ಉಚ್ಚತಮರು ಯಾರು? ಆತ್ಮನೂ ಒಂದೇ, ಸೂಕ್ಷ್ಮ ಶರೀರವೂ ಒಂದೇ, ಜಡ ಶರೀರವೂ ಒಂದೇ. ಹೀಗಿರುವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಭೇದ ಭಾವ ಎಲ್ಲಿಂದ ಬಂದಿತು? ಕುಲವನ್ನು ಹಿಡಿದು ಎಲ್ಲರನ್ನು ಹೀವಾಳಿಸುವುದು ತರವಲ್ಲ. ಕುಲದಿಂದ ನಿಂದಿಸುವುದು ತರವಲ್ಲ. ಎಲ್ಲರಿಗಿಂತಲೂ ತಾವೇ ಶ್ರೇಷ್ಠರೆಂಬ ಭಾವ ಸರಿಯಲ್ಲ. ಪರನಿಂದೆ ಮೃತ್ಯುಜರು. ಇದನ್ನು ಕೇಳಿದ ಬ್ರಾಹ್ಮಣ ಪೂಜಾರಿಯು ತಲೆ ತಗ್ಗಿಸಿದನು. ಶ್ರೀ ಸಿದ್ಧಾರೂಢರ ನಿಜವಾಗಿ ಭಗವಾನ್ ಶಂಕರನ ಅವತಾರವೆಂದು ತಿಳಿದು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಅರಿಯುತ್ತಾನೆ. ಏನು ಉದ್ದೇಶವೆಂದರೆ, ಲೋಕದ ಜನರಲ್ಲಿರ್ತಕ್ಕಂಥ ಹುಚ್ಚನ್ನು ಬಿಡಿಸಿ ನಿಚ್ಚಳ ಮಾಡಲು ಬಂದ ಭವರೋಗದ ವೈದ್ಯನಾಗಿ ಲೋಕದ ಕಲ್ಯಾಣವನ್ನು ಮಾಡುತ್ತಾ ಎಲ್ಲರಿಗೂ ಕೂಡ ಆತ್ಮದ ಬೋಧನೆಯನ್ನು, ತತ್ವಜ್ಞಾನದ ಒಂದು ತತ್ವದ ನುಡಿಗಳನ್ನು ತಿಳಿಸುತ್ತಾ ದೇಶ ಸಂಚಾರವನ್ನು ಮಾಡುತ್ತಾ ಗುರುವಿನ ವಾಣಿಯ ಮುಖಾಂತರ ಜ್ಞಾನದ ಜ್ಯೋತಿಯಾಗಿ ಬೆಳಗುತ್ತಾ ತಮ್ಮ ಜೀವನವನ್ನೇ ಮಾನವ ಜನ್ಮದ ಸಾರ್ಥಕತೆಗಾಗಿ ಮಾನವ ಕುಲಕೋಟಿ ಉದ್ಧಾರ ಮಾಡಲು ಬಂದಿರತಕ್ಕಂಥ ಭವರೋಗದ ವೈದ್ಯರಾಗಿರ್ತಕ್ಕಂಥ ಸಿದ್ಧಾರೂಢರ ಚರಿತ್ರೆಗೆ ನನ್ನ 2 ನುಡಿಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾದಿ.